ಅಯ್ಯೋ ಹುಷಾರಿಲ್ವಾ ನನ್ಗೆ? ಚಾಕ್ಲೇಟ್ ತಿನ್ಬೇಡ. ಜಾಸ್ತಿ ಚಾಕ್ಲೇಟ್ ತಿನ್ಬಾರ್ದಾ? ಏನ್ ಮಾಡ್ತಿದ್ದಮ್ಮ? ನೀನ್ ನೀನ್ ದೊಡ್ಡೋಳಾದ್ಮೇಲೆ ಏನಾಗ್ತೀಯಾ? ಹ್ಮ್ ದೊಡ್ಡೋಳಾದ್ಮೇಲೆ ಏನಾಗ್ತೀಯಾ? ಪೊಲೀಸಾ? ಮತ್ತೆ ಡಾಕ್ಟರ್ ಗೆಟಪ್ ಹಾಕೊಂಡಿದ್ಯಾ, ಡಾಕ್ಟರ್ ಆಗಲ್ವಾ? ಹ? ಈಗ ಹೆಂಗ್ ಚೆಕ್ ಮಾಡೋದದು? ನಂಗೆ ಚೆಕ್ ಮಾಡು. ಕಿತ್ತ ಹೋಯ್ತಾ? ಹೆಂಗ್ ಕಿತ್ತೋಯ್ತು ಡಾಕ್ಟ್ರೆ? ಓ, ಅಟ್ಯಾಚ್ ಮಾಡ್ಕೋಬೋದಾ? ಓಕೆ, ಅಟ್ಯಾಚ್ ಕೂಡ ಮಾಡ್ಕೋಬಹುದು ಗೈಸ್. ಕಿತ್ತೋದ್ರೆ ಅದನ್ನ ಆಟೋಮೆಟಿಕ್ ಅಟ್ಯಾಚ್ ಕೂಡ ಮಾಡ್ಕೋಬಹುದು. ಚಾಕ್ಲೇಟ್ ಚಾಕ್ಲೇಟಾ? ಏನ್ ಚಾಕ್ಲೇಟ್? ಚಾಕ್ಲೇಟ್ ಹಾ, ತಿಂದು ಬರೀ. ನಮ್ಮ ಅಮ್ಮು, ನಮ್ ಡಾಕ್ಟರ್ ಅಮ್ಮ ಅವ್ರು ಏನೋ ಮಾತಾಡ್ತಿದಾರೆ ಗೈಸ್, ನಂಗೆ ಅರ್ಥ ಆಗ್ತಾ ಇಲ್ಲ. ಅನ್ಬೇಕಾ? ಆ ಅಯ್ಯೋ ಹೊಟ್ಟೆ ನೋವು. ಏನ್ ಮಾಡ್ಬೇಕು ಡಾಕ್ಟ್ರೆ? ಚಾಕ್ಲೇಟ್ ತಿನ್ಬೇಡ. ಜಾಸ್ತಿ ಚಾಕ್ಲೇಟ್ ತಿನ್ಬಾರ್ದಾ? ಸ್ವಲ್ಪ ಕೆಮ್ಮು ಇದೆ ಡಾಕ್ಟ್ರೆ, ಏನ್ ಮಾಡ್ಬೇಕು? ಏನ್ ಕುಡಿಬೇಕು ಡಾಕ್ಟ್ರೆ? ಹೇಳಿ ಹೇಳಿ, ಏನ್ ಮಾಡ್ಬೇಕು? ಹೆಂಗ್ ನೋಡೋದು? ಹೆಂಗ್ ನೋಡೋದು ಇದನ್ನ? ಇದಕ್ಕೆ ತೋರ್ಸಿ, ಹೆಂಗ್ ಚೆಕ್ ಮಾಡ್ತೀರಾ? ಅಯ್ಯೋ, ಹುಷಾರಿಲ್ವಾ ಅದಕ್ಕೆ? ಏನು ಹುಷಾರಿಲ್ಲ? ಓಕೆ ಡಾಕ್ಟ್ರೆ, ನಿಮ್ಮ ಹೆಸರು? ನಿಮ್ಮ ಹೆಸರೇನು? ಅಮ್ಮುನಾ? ನಿಮ್ಮ ಹೆಸರೇನು? ಡಾಕ್ಟರ್ ಅಮ್ಮು. ಡಾಕ್ಟರ್ ಅಮ್ಮುನಾ ನಿಮ್ಮ ಹೆಸರು? ನೋಡಿ, ಯಾರ್ಯಾರು ಹುಷಾರಿರಲ್ಲ ಅವರು ನಾನು ಒಂದು ಡಾಕ್ಟರ್ನ ಸಜೆಸ್ಟ್ ಮಾಡ್ತೀನಿ. ಅವ್ರ ಹೆಸರು ಡಾಕ್ಟರ್ ಅಮ್ಮು ಅಂತ. ಅಮ್ಮುನ ಬಂದು ಮೀಟ್ ಮಾಡಿ, ಅವಳು ನಿಮ್ಗೆ ಫ್ರೀ ಆಗಿನೇ ಟ್ರೀಟ್ಮೆಂಟ್ ನ ಕೊಡ್ತಾಳೆ ಅಲ್ವಾ ಡಾಕ್ಟ್ರೆ? ಫ್ರೀ ತಾನೆ, ದುಡ್ಡು ಇಸ್ಕೊಳಲ್ಲ ತಾನೆ? ನೋಡಿದ್ರಾ, ಇಂಥ ಡಾಕ್ಟರ್ ಎಲ್ರಿ ಸಿಗ್ತಾರೆ ನಿಮ್ಗೆ. ಬನ್ರಿ, ಮನೇಲಿ ಕುತ್ಕೊಂಡು ಏನ್ರಿ ಮಾಡ್ತೀರಾ? ಬನ್ರಿ ನಮ್ ಡಾಕ್ಟರ್ ಹತ್ರ ತೋರ್ಸ್ಕೊಳ್ಳಿ ಅಲ್ವಾ ಡಾಕ್ಟ್ರೆ? ಓಕೆ, ಬನ್ನಿ. ಅಮ್ಮು ಅವರೇ, ನಿಮ್ಗೆ ಯಾವ ಸಾಂಗ್ ಇಷ್ಟ ಕನ್ನಡದಲ್ಲಿ? ಬಾನದಾರಿ. ಓ, ಬಾನದಾರಿಯಲ್ಲಿ ಹೇಳಿ, ಸಾಂಗ್ ಹೇಳಿ. ಬಾನದಾರಿ ಎನ್ನಿ ಚೂಡುತ್ತಾರೆ ಹೊತ್ತ, ತನ್ನ ಮೇಲೆ ಬಂತ, ಇಕ್ಕುತ್ತಾರೆ ಬಂತ, ನೋಡಿ ಬಂತ, ಕೈ ಚುಟ್ಟಿರ್ತದಂತ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಇಬ್ರು ಸೇರಿ ಹೇಳೋಣ. ಓಕೆ, ಸ್ಟಾರ್ಟ್. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂತ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಓ, ನಮ್ಮ ಅಪ್ಪು ಸರ್ ಅವ್ರ ಫ್ಯಾನ್ ಅನ್ಸುತ್ತೆ ಈ ಹುಡುಗಿ, ಎಷ್ಟ್ ಸಕ್ಕದಾಗ ಆಡ್ತಾಳೆ. ಥ್ಯಾಂಕ್ ಯು. ನೀನು ಡಾಕ್ಟರ್? ನೀನ್ ಡಾಕ್ಟರೇ. ಓಕೆ, ಸೊ ಫ್ಯೂಚರ್ ಡಾಕ್ಟರ್, ಆಲ್ ದ ಬೆಸ್ಟ್ ಡಾಕ್ಟ್ರೆ. ಓಕೆ, ಥ್ಯಾಂಕ್ ಯು ಹೇಳ್ಬೇಕು. ವೆಲ್ಕಮ್. ಚಿಕ್ಕ ಮಕ್ಳ ಜೊತೆ ಆಟ ಆಡಿ ನಾವು ಚಿಕ್ಕವರಾಗ್ಬಿಡ್ತೀವಿ. ಅವಾಗ ಅನ್ಸುತ್ತೆ ನಾವು ಚಿಕ್ಕವರಾಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ. ಇವಾಗ ನಾವು ದೊಡ್ಡವರಾದ್ಮೇಲೆ ಜವಾಬ್ದಾರಿಗಳು ಏನು, ಮತ್ತೆ ಅದರಿಂದ ನಾವು ಹೇಗೆ ಆಚೆ ಬರ್ಬೇಕು ಅನ್ನೋ ದಾರಿಗಳೇ ಕಾಣಿಸಿರಲ್ಲ. ಚಿಕ್ಕವರಾದ್ರೆ ಅವ್ರಿಗೆ ಟೆನ್ಷನ್ಸ್ಗಳಿರಲ್ಲ. ಅವ್ರಿಗೇನು ಅಂತ ಅಂದ್ರೆ ನಾನು ಆಟ ಆಡ್ಬೇಕು ಅಷ್ಟೇ. ಆದ್ರೆ ನಾವು ಜೀವನದಲ್ಲಿ ಮನೆ ಕಟ್ಟಬೇಕು, ನಮ್ ಗುರಿನ ಸಾಧಿಸ್ಬೇಕು, ಟೆನ್ಷನ್ಸ್ಗಳು, ಅದು ನಾವು ಬೆಂಗಳೂರಲ್ಲಿ ಇರೋದ್ರಿಂದ ಇಲ್ಲಿನ ಟ್ರಾಫಿಕ್ ಇರ್ಬೋದು, ಒಂಟಿ ಜೀವನಗಳಿರ್ಬೋದು, ತುಂಬಾ ಕಷ್ಟ ಆಗುತ್ತೆ ಕಳಿಯೋದು. ಅದು ಯಾರ್ಯಾರು ಬೆಂಗಳೂರಲ್ಲಿ ಒಂಟೊಂಟಿ ಜೀವನನ ಸಾಗಿಸ್ತಿದ್ದಾರೆ ಅವ್ರಿಗೆ ಈ ಕಷ್ಟನ ಅರ್ಥ ಆಗುತ್ತೆ. ಸೊ ಇರ್ಲಿ, ಲೈಫ್ ಹೇಗೆ ಇರ್ಲಿ, ಅದನ್ನ ತಗೊಂಡು ಮುಂದೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.